ನಿಂತುಕೊಂಡಿದ್ದಾರೆ ಹಿತಶತ್ರುಗಳು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಭಾರತೀಯ ಸೇನೆ ಹಾಗೂ ಮೋದಿ ವಿರುದ್ಧ ಪೋಸ್ಟ್ ಹಾಕಲಾಗಿದೆಯಂತೆ. ಇರ್ತಾರೆ ಇಂಥವ್ರು ಕೆಲವರು. ಪಾಕ್ ಪರ ನಿಂತಿರುವ ದೇಶದ್ರೋಹಿಗಳು ಪಾಕ್ ಪರ ನಿಂತ್ಕೊಂಡಿದ್ದಾರೆ. ನಮ್ಮ ನೆಲದಲ್ಲಿ ವಾಸ ಮಾಡ್ತಾ ಇದ್ದ ಕೆಲವರು. ಮಳವಳ್ಳಿಯಲ್ಲಿ ಮೋದಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಲಾಗಿದೆಯಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸಿ ಮೋದಿ ವಿರುದ್ಧ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರಂತೆ. ಪ್ರಧಾನಿಗೆ ಅವಮಾನಿಸಿ ಪೋಸ್ಟ್ ಮಾಡಿದವನ ಬಂಧನ ಕೂಡ ಆಗಿದೆ. ನಾಲಾಯಕಗಳು ಈ ದೇಶದಲ್ಲಿ ವಾಸ ಮಾಡೋದಕ್ಕೆ, ಈ ನೆಲದಲ್ಲಿ ವಾಸ ಮಾಡೋದಕ್ಕೆ ನಾಲಾಯಕಗಳು. ಈ ಕ್ಷಣಕ್ಕೆ ಆತನ ಜೀವ ಉಳಿದಿದೆ ಅಂದ್ರೆ ಭಾರತೀಯ ಸೇನೆ ಕಾರಣ, ಪ್ರಧಾನಿ ಕಾರಣ ಅನ್ನೋದನ್ನ ಮರೆತು ಬಿಟ್ಟಂಗೆ ಕಾಣಿಸುತ್ತೆ. ಈ ನೆಲದಲ್ಲಿ ವಾಸ ಮಾಡ್ತಾರೆ, ಇಲ್ಲಿ ಅನ್ನ ತಿಂತಾರೆ, ಇಲ್ಲಿ ನೀರು ಕುಡಿತಾರೆ. ಇದಕ್ಕಿಂತ ಹಿತಶತ್ರುಗಳು ಬೇರೆ ಯಾರಾದ್ರೂ ಇದ್ದಾರಾ? ಯಾರೇ ಹೇಳ್ಕೊಡ್ತಾರೆ? ಎಲ್ಲಿಂದ ಬರುತ್ತೆ ಇಂಥ ಮನಸ್ಥಿತಿಗಳು ನಿಮಗೆ? ನಡು ರೋಡಲ್ಲಿ ನಿಲ್ಲಿಸಿ ಹೊಡಿಬೇಕು ಇಂಥವರಿಗೆ. ಇಂಥದೊಂದು ಪೋಸ್ಟ್ ಕ್ರಿಯೇಟ್ ಮಾಡೋದಂತೆ ಇಡೀ ದೇಶ ಯುದ್ಧದ ಸನ್ನಿವೇಶ ಎದುರಿಸ್ತಾ ಇದೆ. ಭಾರತೀಯ ಸೇನೆ ಜೊತೆಗೆ ನಿಂತ್ಕೊಳ್ಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರತಿ ಹಂತದಲ್ಲೂ, ಪ್ರತಿ ವಿಚಾರಗಳಲ್ಲೂ ಹೊಗಳ್ತಿದ್ದಾರೆ ಕೆಲವರು. ಎಲ್ಲಿಂದ ಬರುತ್ತೆ ಇಂಥ ಮನಸ್ಥಿತಿ? ಯಾರು ಕೊಡ್ತಾರೆ ಇಂಥ ಕೆಟ್ಟ ಐಡಿಯಾಗಳನ್ನ? ಇಲ್ಲಿ ಇರೋದಕ್ಕೆ ನಾಲಾಯಕ್. ಹೋಗಿ ಪಾಕಿಸ್ತಾನದಲ್ಲಿ ಬದುಕಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಇರೋದಕ್ಕೆ ಲಾಯಕ್ ನೀವು. ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು ಇಂಥ ಪೋಸ್ಟ್ ಗಳನ್ನ ಮಾಡೋದಂತೆ ಇಂಥ ಸಂದರ್ಭಗಳಲ್ಲಿ ಇವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು. ಇದಷ್ಟೇ ಆಗ್ರಹ. ನೋಡಿ, ಒಬ್ಬ ವಿದ್ಯಾರ್ಥಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾನೆ. ಯಾವ ಸನ್ನಿವೇಶದಲ್ಲಿ ಇದ್ದೀವಿ, ಯಾವ ಪರಿಸ್ಥಿತಿಯನ್ನ ನಾವೆಲ್ಲ ಎದುರಿಸ್ತಿದ್ದೀವಿ, ಒಗ್ಗಟ್ಟಾಗಿ ಒಂದು ಶಕ್ತಿಯಾಗಿ ನಿಲ್ಲಬೇಕಾದವರು ಇಂಥ ನಾಲಾಯಕಗಳು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡಿ. ಅದಕ್ಕೆ ಹೇಳೋದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಾಗ್ಲೂ ಕೂಡ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಯೂಸ್ ಮಾಡಿ ಅಂತ. ಯಾವಾಗ್ಲೂ ಹೇಳ್ತೀವಲ್ಲ, ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆ ಮಾಡುತ್ತೆ. ಬಟ್ ನಮ್ಮ ನೆಲದಲ್ಲೇ ಕೆಲ ಹಿತಶತ್ರುಗಳು ಇರ್ತಾರೆ, ಕೆಲ ದೇಶದ್ರೋಹಿಗಳು. ಹಿತಶತ್ರುಗಳು ಅನ್ಬಾರ್ದು, ಇವ್ರಿಗೆ ತಪ್ಪಾಗುತ್ತೆ ಆ ಶಬ್ದ. ದೇಶದ್ರೋಹಿಗಳು, ಉಂಡ ಮನೆಗೆ ದ್ರೋಹ ಬಗೆಯುವಂತ ದೇಶದ್ರೋಹಿಗಳು ಈ ನೆಲದಲ್ಲಿ ವಾಸ ಮಾಡ್ತಿದ್ದಾರೆ. ಇಂಥವ್ರನ್ನೆಲ್ಲ ಕಳಿಸ್ಬೇಕು ಪಾಕಿಸ್ತಾನಕ್ಕೆ. ಅಲ್ಲಿ ತುತ್ತು ಅನ್ನಕ್ಕಾಗಿ ಪರದಾಡ್ತಿದ್ದಾರಲ್ಲ ಜನ. ಸ್ವಾಮಿ ನಮ್ಮ ಜೀವ ಉಳಿಸಿ ಅಂತ ಒದ್ದಾಡ್ತಿದ್ದಾರಲ್ಲ, ಭಾರತದಿಂದ ರಕ್ಷಣೆ ಕೊಡಿ ಅಂತ ಕೇಳ್ತಿದ್ದಾರಲ್ಲ, ಅಲ್ಲಿನ ಪ್ರಧಾನಿ ಹೇಳ್ತಾರೆ ನನ್ನ ಜೀವ ಉಳಿದ್ರೆ ಸಾಕು, ನಾಗರಿಕರ ಪರಿಸ್ಥಿತಿ ನನಗೆ ಬೇಡ, ನಿಮ್ಮನ್ನೆಲ್ಲ ಅಲ್ಲಾ ಕಾಪಾಡ್ತಾನೆ ಬಿಡಿ ಅಂತ. ಅಂತ ನೆಲದಲ್ಲಿ ವಾಸ ಮಾಡೋದಕ್ಕೆ ಲಾಯಕ ನೀವು. ಭಾರತಾಂಬೆಯ ನೆಲದಲ್ಲಿ ನಿಂತ್ಕೊಂಡು ಇಂಥ ಪೋಸ್ಟ್ ಗಳನ್ನ ಮಾಡ್ತೀರಿ. ಅದು ನಮ್ಮ ಕರ್ನಾಟಕದ ಮಳವಳ್ಳಿ ಅಂತಲಿ ಇಂಥ ವಿದ್ಯಾರ್ಥಿನ. ಎಂಥ ಮನಸ್ಥಿತಿ! ಮೋಸ್ಟ್ಲಿ ಈತ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸೀಮಿತ ಆಗ್ಬಿಟ್ಟಿದ್ದಾನ ಅಂತ, ದೇಶದ್ರೋಹ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಒಳಗಡೆ ಇದ್ದು. ಆತನನ್ನ ಒದ್ದು ವಿಚಾರಿಸಿದ್ರೆ ಅರ್ಥ ಆಗುತ್ತೆ ಏನ್ ಮನಸ್ಥಿತಿ ಈತನದ್ದು, ಯಾವ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕದಲ್ಲಿದ್ದ ಅಂತ. ನಿರಂತರವಾಗಿ ಈ ನೆಲದ ನಾಗರಿಕರನ್ನ ಕಾಪಾಡೋ ನಿಟ್ಟಿನಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡ್ತಾ ಇದೆ. ಒಬ್ಬ ಉಕ್ಕಿನ ಮನುಷ್ಯ ಅಂತ ನಾಯಕನನ್ನ ಪಡೆದುಕೊಳ್ಳೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ಮಾತನಾಡುವ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈ ರೀತಿ ನೀಚತನದ ಪೋಸ್ಟ್ಗಳ, ಈ ಹೇಡಿತನದ ಪೋಸ್ಟ್ಗಳ ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ಇವರೆಲ್ಲ ಇಲ್ಲಿ ಇರೋದಕ್ಕೆ ಲಾಯಕಲ್ಲ ಅಂತ. ಇವರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ, ಆಲ್ರೆಡಿ ಇವರು ಒಳಗಡೆ ಇದ್ದೇನೆ ದೇಶಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡ್ತಿರ್ತಾರೆ. ಮನ ಪರಿವರ್ತನೆ ಆಗಿರುತ್ತೆ. ಯಾವುದೋ ಭಯೋತ್ಪಾದಕ ಚಟುವಟಿಕೆಗಳಿಗೆ ಇವರು ಸೀಮಿತ ಆಗ್ಬಿಟ್ಟಿರ್ತಾರೆ. ಒಳ್ಳೇದಾಯ್ತು, ಒಂದು ಪೋಸ್ಟ್ ಇಂದ ಆತ ಸಿಕ್ಕಾಕೊಂಡ ಅನ್ನೋದು ಸಮಾಧಾನ ಪಡ್ಬೇಕು ನಾವು. ಇನ್ಯಾರಾದ್ರೂ ಈ ರೀತಿ ದೇಶದ್ರೋಹದ ಪೋಸ್ಟ್ ಗಳನ್ನ ಮಾಡಿದ್ರೆ ಹುಡುಕಬೇಕಂತವ್ರನ್ನ. ಜಸ್ಟ್ ಪಾಕಿಸ್ತಾನ ಅಂತ ಹೆಸರು ಹೇಳಕ್ಕೂ ಭಯ ಪಡಬೇಕು ಈ ನೆಲದಲ್ಲಿ ಇದ್ದವರು. ಆ ರೀತಿ ಬುದ್ಧಿ ಕಲಿಸ್ಬೇಕು. ಒಬ್ರಿಗೆ ಬುದ್ಧಿ ಬಂದ್ರೆ ಉಳಿದವರು ಕೂಡ ಅಲರ್ಟ್ ಆಗ್ಬಿಡ್ತಾರೆ. ಇಡೀ ದೇಶ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಕಾರ ತೀರಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ನಾಗರಿಕ, ಅದು ಕೂಡ ಭಾರತಾಂಬೆಯ ನೆಲದಲ್ಲಿ ವಾಸ ಮಾಡ್ತಾ ಇರೋರ ಪ್ರತಿಯೊಬ್ಬರ ರಕ್ತ ಕುದಿತಾ ಇತ್ತು. ಯಾವಾಗ ಪ್ರತಿಕಾರ ತೀರಿಸ್ಕೊಳ್ತಾರೆ ಅಂತ. ಆಪರೇಷನ್ ಸಿಂಧೂರ ಬೆಳಗ್ಗೆ ಎದ್ದು ಆ ಶಬ್ದ ಕೇಳಿದಾಗ, ಹೆಸರನ್ನ ಕೇಳಿದಾಗ ಮೈ ರೋಮಾಂಚನ ಆಯ್ತು. ಏನಪ್ಪ ಎಂತ ಹೆಸರು ಕೊಟ್ಟಿದ್ದಾರೆ! ಕಾರಣ ನಮ್ಮ ನೆಲದ ನಾರಿಯರ ಸಿಂಧೂರ ಅಳಿಸಿರುವ ಜಾಗದಲ್ಲೇ ಇಂಥದ್ದೊಂದು ಕಾರ್ಯಾಚರಣೆ ಆಗುತ್ತೆ. ಅದಕ್ಕೆ ಆಪರೇಷನ್ ಸಿಂಧೂರ ಹೆಸರು ಕೊಡ್ತಾರೆ. ಇದಕ್ಕಿಂತ ಹೆಮ್ಮೆ ಪಡುವಂತಹ ವಿಚಾರ ಮತ್ತೊಂದೇನಿದೆ ಭಾರತೀಯರಾಗಿ ಅಂತ. ಈ ಹೊತ್ತಲ್ಲಿ ಇಡೀ ದೇಶ ನಮ್ಮ ಭಾರತೀಯ ಸೇನೆಯನ್ನ ಕೊಂಡಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳ್ತಾ ಇದೀವಿ. ಮತ್ತೊಬ್ಬರ ಹೆಸರನ್ನ ಕೂಡ ನಾನು ಮರೆಯಲ್ಲ, ಅದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರನ್ನ.
ಇವ್ರನ್ನೆಲ್ಲ ಕೊಂಡಾಡ್ತಾ ಇರುವಂತಹ ಹೊತ್ತಲ್ಲೇ ಈ ರೀತಿ ಮನಸ್ಥಿತಿಯಿಂದ ಪಾಕಿಸ್ತಾನಕ್ಕೆ ಪರವಾಗಿ ನಿಂತ್ಕೊಳ್ತೀರಿ, ಪಾಕಿಸ್ತಾನದ ಪರವಾಗಿ ಒಂದು ಪೋಸ್ಟ್ ಮಾಡ್ತೀರಿ, ದೇಶದ ನಾಯಕನನ್ನ ಅವಹೇಳನ ಮಾಡ್ತೀರಿ ಅಂದ್ರೆ ಜನ ಅರ್ಥ ಮಾಡ್ಕೊಳ್ಬೇಕು, ಇವರೆಲ್ಲ ಲಾಯಕ್ಕಲ್ಲ ಇಲ್ಲಿ ಇರೋದಕ್ಕೆ ಅಂತ. ಒದ್ದು ಓಡಿಸಿ ಇವ್ರನ್ನ ಪಾಕಿಸ್ತಾನಕ್ಕೆ ಅಂತ ಜನ ಮಾತಾಡ್ತಾರೆ, ನಾವೆಲ್ಲ ಬಿಡಿ. ವಿದ್ಯಾರ್ಥಿನ ಈತ ಓದ್ತಾ ಇದ್ನ, ಈತನ ಮನಸ್ಥಿತಿ ಏನೋ ಅರ್ಥ ಆಗ್ಬೇಕಷ್ಟೇ. ಪೊಲೀಸರ ತನಿಖೆಯಿಂದ ಆತನ ವಿಚಾರಣೆ ಮಾಡಿದಾಗ ಯಾರ್ ಕುಮ್ಮಕ್ಕಿತ್ತು, ಯಾರ ಐಡಿಯಾ ಇದು, ಯಾರು ಪೋಸ್ಟ್ ಮಾಡಿದ್ರು ಅಥವಾ ಪೋಸ್ಟ್ನ ಶೇರ್ ಮಾಡ್ಕೊಂಡ ಅಥವಾ ಈತನೇ ಕ್ರಿಯೇಟ್ ಮಾಡದ್ನ, ಯಾರಾದ್ರೂ ಕುಮ್ಮಕ್ ಕೊಟ್ಟಿದ್ದಾರಾ ದೇಶದೊಳಗಡೆ ಇದ್ದು ಈ ತರ ಮಾಡುವಂತ. ಬಹಳ ಒಳ್ಳೇದಾಯ್ತು ಈತ ಒಂದು ಪೋಸ್ಟ್ ಇಂದ ಸಿಕ್ಕಾಕೊಂಡಿದ್ದು, ಇಲ್ಲ ಯಾವುದೋ ವಿಧ್ವಂಸಕ ಕೃತ್ಯಗಳನ್ನ ಎಸ್ಕೊಂಡ್ಬಿಟ್ಟಿದ್ರೆ ಈ ನೆಲದಲ್ಲಿದ್ದು ಬಹಳ ಆತಂಕಕಾರಿ. ಇದು ಪಾಕಿಸ್ತಾನ ಅನ್ನೋದಕ್ಕಿಂತ ನಮ್ಮ ದೇಶದ ಒಳಗಡೆ ಇದ್ದು ಈ ರೀತಿ ದೇಶ ದ್ರೋಹದ ಕೆಲಸ ಮಾಡ್ತಾರಲ್ಲ, ಇವ್ರಿಗಿಂತ ಡೇಂಜರಸ್ ಮತ್ತೊಬ್ರು ಇರಲ್ಲ. ನೋಡಿ ಈ ರೀತಿ ಪೋಸ್ಟ್ ಮಾಡಿದಾನೆ. ನೋಡಿ, ನನ್ನ ಮನೆಯ ದೀಪಕ್ಕೆ ಅವನ ಮನೆಯ ಹಣತೆಯ ತಂದೆ, ಅಲ್ಲಿ ನಂದಿ ಹೋಯ್ತು ಬೆಳಕು, ಅವನ ಮನೆಯ ಬೆಳಕಿಗೆ ನನ್ನೊಳಗಿನ ದೀಪ, ಬೆಳಕಿನ ವಿಜೃಂಭಣೆಗಾಗಿ ಹೋರಾಟ, ಜಯಿಸಿದ್ದು ಕತ್ತಲು, ಎಲ್ಲೆಲ್ಲೂ ಕತ್ತಲು. ರೇಷ್ಮಾ ಎನ್ನಂತೆ. ರೇಷ್ಮಾ ಎನ್ ಯಾರೀ ಇವ್ರಿಗೆಲ್ಲ ಹೇಳ್ಕೊಡೋದು, ಯಾರ ಐಡಿಯಾ ಕೊಡೋದು ಅಂತ ಇವ್ರಿಗೆ? ಎಲ್ಲಿ ಕತ್ಲಿದೆ, ಎಲ್ಲಿ ಕತ್ತಲ ಆವರಿಸಿದೆ? ಮೋಸ್ಟ್ಲಿ ನಿನ್ ಮನಸ್ಸಿಗಾಗಿದೆ, ನಿನ್ ದೇಹಕ್ಕಾಗಿದೆ, ನಿನ್ ಮನಸ್ಥಿತಿಗಾಗಿದೆ ಅನ್ಸುತ್ತೆ. ದೇಶ ವಿಜೃಂಭಣೆಯಿಂದ ಬೆಳಕಲ್ಲಿದೆ, ಖುಷಿ ಪಡ್ತಾ ಇದೀವಿ ಭಾರತೀಯ ಸೇನೆ ಸಂಬಂಧಪಟ್ಟಂತೆ. ನನಗೇನೋಪ್ಪ ಈತ ಯಾರ ಜೊತೆನೋ ಯಾವುದೋ ಉಗ್ರ ಸಂಘಟನೆಯ ಜೊತೆಗೆ ಗುರುತಿಸ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ, ನಿರಂತರವಾಗಿ ಸಂಪರ್ಕದಲ್ಲಿರಬಹುದು ಅಂತ ಅನ್ಸುತ್ತೆ. ಈ ದೇಶದಲ್ಲಿ ಹುಟ್ಟಿರುವ ಬಗ್ಗೆ ಹೆಮ್ಮೆ ಇದೆ, ಯಾಕಂದ್ರೆ ವೈವಿಧ್ಯತೆಯಿಂದ ಏಕತೆ ಇರುವ ದೇಶ ನಮ್ಮ ಭಾರತ. ಬಹಳ ಹೆಮ್ಮೆ ಇದು. ಈ ದೇಶದ ಮಣ್ಣಿನ ಮಕ್ಕಳಾದ ನಾವು ದ್ವೇಷದ ಕಾರಣ, ಭಯೋತ್ಪಾದನೆಯ ಕಾರಣಕ್ಕಾಗಿ ಮಣ್ಣಾಗುವುದನ್ನ, ನೋವುಗಳನ್ನ ಅನುಭವಿಸುವುದನ್ನ ನನಗೆ ಇಷ್ಟ ಇಲ್ಲ. ಯಾವುದೇ ಯುದ್ಧ ಆದಾಗ ಮಡಿಯುವವರು ಒಂದೆಡೆ ಆದ್ರೆ ಆಯಾ ದೇಶದ ಬಹುತೇಕರು ವಿವಿಧ ಕಾರಣಗಳಿಗಾಗಿ ನೋವು ಅನುಭವಿಸುವಂತಾಗುತ್ತಂತೆ. ಭಾರತದ ಮೇಲೆ ಭಯೋತ್ಪಾದನೆಯ ಕರಿನೆರಳು ಬೀಳದಿರಲಿ, ಶಾಂತಿ ಸೌಹಾರ್ದ ನೆಲೆಸ್ಲಿ, ಭಯೋತ್ಪಾದನೆ ನಿರ್ಮೂಲನೆ ಆಗ್ಲಿ ಅಂತ ಒಂದು ಪೋಸ್ಟ್. ಬಟ್ ಇಲ್ಲಿ ರೇಷ್ಮಾ ಏನ್ ಮಾಡಿರುವಂತಹ ಪೋಸ್ಟ್ ನೋಡ್ತಾ ಇದ್ದೀರಲ್ಲ, ನೋಡಿ ಏನೋ ಕತ್ಲ ಆವರಿಸ್ಕೊಂಡಿದೆ ಅಂತೆ. ಓಕೆ, ಇದು ಹುಡುಗಿ ಅಂತ ಅನ್ಸುತ್ತೆ. ರೇಷ್ಮಾ ಏನ್ ಹುಡುಗಿ ಅಲ್ವಾ? ವಿದ್ಯಾರ್ಥಿ. ಆರಂಭದಲ್ಲೇ ಹೇಳ್ಬಿಟ್ಟೆ ನಾನು, ಈ ನೆಲದಲ್ಲಿ ಇರೋದಕ್ಕೆ ನಾಲಾಯಕ್ಗಳು ಇವರು ಇಂಥ ಪೋಸ್ಟ್ ಹಾಕೋರು ಅಂತ. ನಾನು ಹೇಳ್ತಾ ಇದ್ನಲ್ಲ, ಈ ನೆಲದಲ್ಲಿ ವಾಸ ಮಾಡ್ತೀರಿ, ಈ ನೆಲದ ಅನ್ನ ತಿಂತೀರಿ, ಇಲ್ಲಿಯ ಗಾಳಿಯನ್ನ ಉಸಿರಾಡ್ತೀರಿ, ಇಲ್ಲಿ ನೀರು ಕುಡಿತೀರಿ, ಇಲ್ಲಿ ಬದುಕು ಕಟ್ಟಿಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಕೊಟ್ಟಿರುವಂತಹ ಭಾರತಾಂಬೆಯ ನೆಲದಲ್ಲಿ ಇದ್ದು ದೇಶ ದ್ರೋಹದ ಕೆಲಸ ಮಾಡ್ತೀರಿ, ದೇಶ ದ್ರೋಹದ ಚಟುವಟಿಕೆಗಳನ್ನ ಮಾಡ್ತೀರಿ ಅಂದ್ರೆ ನಿಮಗಿಂತ ನಾಲಾಯಕ್ಗಳು ಯಾರಿಲ್ಲ. ಇವ್ರನ್ನೆಲ್ಲ ಗಡಿಪಾರು ಮಾಡ್ಬೇಕು, ಜಸ್ಟ್ ಕೇಸ್ ಹಾಕಿ ಜೈಲಲ್ಲಿ ಇಡೋದಲ್ಲ, ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಈ ಕ್ಷಣಕ್ಕೆ ಇವ್ರನ್ನ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ನಾಲಾಯಕ್ಗಳು ಅಂತ ಅನ್ಸುತ್ತೆ, ಇವರೇ ಪೋಸ್ಟ್ ಮಾಡಿರೋದಾ ಅಥವಾ ಯಾರೋ ಕುಮ್ಮಕ್ಕಿನಿಂದ ಮಾಡಿಸಿರೋದಾ? ಈ ನೆಲದಲ್ಲಿ ವಾಸ ಮಾಡಿ, ಇಲ್ಲಿ ಗಾಳಿ, ಇಲ್ಲಿ ಅನ್ನ, ಇಲ್ಲಿ ನೀರು ಕುಡಿದು ಇಲ್ಲಿ ಬದುಕು ಕಟ್ಕೊಂಡಿರುವಂತ ಹೊತ್ತಲ್ಲಿ ಈ ರೀತಿ ದೇಶದ್ರೋಹದ ಕೆಲಸ ಮಾಡ್ತಾರಲ್ಲ, ಇವ್ರಿಗಿಂತ ಡೇಂಜರಸ್ ಮತ್ತೊಬ್ರಿಲ್ಲ ಅಂತ ಅನ್ಸುತ್ತೆ ದೇಶದಲ್ಲಿ. ಖಂಡಿತ ಶ್ರುತಿ, ಏನು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್ಗಳನ್ನ ನೋಡ್ತಾ ಇರ್ಬೋದು. ಇವು ನಿಜಕ್ಕೂ ಕೂಡ ದೇಶದ್ರೋಹಿ ಕೆಲಸ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿನ ನೆಲದಲ್ಲಿ ಇದ್ದುಕೊಂಡು, ಇಲ್ಲಿನ ಅನ್ನ ಗಾಳಿ ಮತ್ತು ನೀರನ್ನ ಸೇವಿಸಿಕೊಂಡು ಇಲ್ಲಿ ಬದುಕನ್ನ ಕಟ್ಟಿಕೊಂಡಂತ ಏನು ಜನ ಇದ್ದಾರೆ, ಅವರು ಪಾಕ್ ಪರವಾಗಿ ಪ್ರೀತಿಯನ್ನ ತೋರಿಸ್ತಾ ಇರುವಂತದ್ದು, ಪಾಕಿಸ್ತಾನದ ಪರವಾಗಿ ಒಂದು ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ಖಂಡನೀಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಳವಳ್ಳಿಯಲ್ಲಿ
ಮೋದಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನ ಒಬ್ಬ ಯುವಕ ಹಾಕ್ತಾನೆ. ಬಿಜಾಪುರದಲ್ಲಿ ಪಾಕ್ ಪರ ಒಬ್ಬ ದಂತ ವೈದ್ಯಕೀಯ ವಿದ್ಯಾರ್ಥಿನಿ ಹಾಕ್ತಾಳೆ ಆಲಮೀನ್ ಕಾಲೇಜ್ನವಳು. ಅದರ ಜೊತೆಗೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ದೇಶದ್ರೋಹಿ ಗೋಡೆ ಬರಹವನ್ನ ಬರೀತಾರೆ. ಮತ್ತೆ ಬೆಳ್ತಂಗಡಿಯ ವಿದ್ಯಾರ್ಥಿನಿ ಒಬ್ಬಳು ಆಪರೇಷನ್ ಸಿಂಧೂರ್ಗೆ ಧಿಕ್ಕಾರ ಅಂತ ಹಾಕ್ತಾಳೆ. ಯಾಕಂತಂದ್ರೆ ಇದೆಲ್ಲ ಕೂಡ ಯುದ್ಧ ಅಂತ ಬಂದಾಗ ಮೊದಲು ದೇಶ ಮೊದಲು ಅನ್ನುವ ಶಬ್ದ ಬರ್ತದೆ. ದೇಶದ ಮೇಲೆ ಅಭಿಮಾನ ಇರ್ಬೇಕಾಗ್ತದೆ, ದೇಶದ ಮೇಲೆ ಪ್ರೀತಿ ಇರ್ಬೇಕಾಗ್ತದೆ, ನಮ್ಮ ನೆಲವನ್ನ ನಮ್ಮ ಇಲ್ಲಿನ ರೀತಿ ನೀತಿಗಳನ್ನ ನಾವು ಪ್ರೀತಿಸ್ಬೇಕಾಗ್ತದೆ. ಆದ್ರೆ ಎಲ್ಲೋ ಒಂದು ಕಡೆ ದೇಶದ್ರೋಹಿ ಕೆಲಸವನ್ನ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಅಂತಂದ್ರೆ ಹೆಚ್ಚಿನ ಒಂದು ವ್ಯಾಸಂಗವನ್ನ ಮಾಡ್ತಾ ಇರುವಂತವ್ರು, ಇಂಜಿನಿಯರಿಂಗ್ ಕಲಿತಾ ಇರುವಂತವ್ರು, ವೈದ್ಯಕೀಯ ಶಿಕ್ಷಣ ಕಲಿತಾ ಇರುವಂತವ್ರು, ಅಂತವ್ರು ದೇಶದ್ರೋಹಿ ಕೆಲಸದಲ್ಲಿ ತೊಡಗ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲಿ ಸ್ಲೀಪರ್ ಶೆಲ್ಗಳು ಕೆಲಸ ಮಾಡ್ತಾ ಇದಾವೇನೋ ಅನ್ನುವಂತ ಒಂದು ವಾತಾವರಣವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು. ಶ್ರುತಿ, ದೀಪಕ್ ಹುಡುಗನ ಹುಡುಗಿನ ಇದು? ಖಂಡಿತ ಶ್ರುತಿ, ಒಂದು ಕಡೆ ಯುವಕ ಅಂತ ಹೇಳಿರೋದು ಮಳವಳ್ಳಿಯಲ್ಲಿ ಮೋದಿ ವಿರುದ್ಧ ಪೋಸ್ಟ್ ಮಾಡಿರುವಂತದ್ದು. ಆಮೇಲೆ ಇಲ್ಲಿ ಬಿಜಾಪುರದಲ್ಲಿ ಏನ್ ತಾಶಾವುತ್ ಅಂತ ಇದ್ದಾಳೆ ಅವಳು ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ದಂತ ವೈದ್ಯಕೀಯ ವಿದ್ಯಾರ್ಥಿನಿ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೋಸ್ಟ್ ಮಾಡಿ ಅದರ ಬಳಿಕ ಕ್ಷಮೆಯನ್ನ ಕೂಡ ಯಾಚಿಸಿರುವಂತದ್ದು. ಜೊತೆಗೆ ಆ ವಿದ್ಯಾರ್ಥಿನಿ ಈಗ ಮುಂಬೈಗೆ ಹೋಗಿದ್ದಾಳೆ. ಅವಳ ಒಂದು ತನಿಖೆಯನ್ನ ಕೂಡ ಬಿಜಾಪುರದ ಪೊಲೀಸರು ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಶ್ರುತಿ, ಓಕೆ ದೀಪಕ್ ಶಿಂದೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಂದ್ ಕಡೆ ಪೋಸ್ಟ್ ಆಗುತ್ತೆ, ಅದನ್ನ ಇನ್ನಿಬ್ರೇನು ಶೇರ್ ಮಾಡಿದ್ದಾರಂತೆ ಬೇರೆ ಬೇರೆ ಕಡೆ, ಬಟ್ ಅವ್ರನ್ನೆಲ್ಲ ಪತ್ತೆ ಹಚ್ಚಬೇಕು. ಖಂಡಿತ ಹೌದು, ಇವರು ಸ್ಲೀಪರ್ ಸೆಲ್ಗಳ ತರ ವರ್ಕ್ ಮಾಡ್ತಿರ್ತಾರೆ ನಮ್ಮ ನೆಲದಲ್ಲೇ ವಾಸ ಮಾಡಿಕೊಂಡು. ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕಠಿಣ ಕ್ರಮ ಆಗುವ ತನಕ ಕೂಡ ಯಾರು ಸುಮ್ಮನಿರಲ್ಲ. ಹೆಂಗೆ ಪಾಕಿಸ್ತಾನದ ವಿರುದ್ಧ ಹೋರಾಡಬೇಕು, ಪ್ರತ್ಯುತ್ತರ ಕೊಡಬೇಕು ಅಂತ ಭಾರತೀಯರು ಕೇಳ್ತಿದ್ದೀವಲ್ಲ, ದೇಶದ ಒಳಗಡೆ ಇದ್ದು ದೇಶದ್ರೋಹದ ಚಟುವಟಿಕೆಯಲ್ಲಿ ಭಾಗಿಯಾಗುವವರ ವಿರುದ್ಧ ಕೂಡ ಅಂಥದ್ದೇ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು ಕೂಡ ತಪ್ಪಾಗಲ್ಲ. ಜಸ್ಟ್ ಜೈಲಿಗೆ ಹಾಕೋದು, ಶಿಕ್ಷೆ ಕೊಡಿಸೋದಲ್ಲ, ಗಡಿಪಾರ್ ಮಾಡಬೇಕು. ಗಡಿಪಾರ್ ಅಂದ್ರೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಇವ್ರನ್ನೆಲ್ಲ. ಅಲ್ಲಿರಕ್ಕೆ ಲಾಯಕ್ಕಳು ಇವರು. ಯಾರು ಕೊಡ್ತಾರೆ ಅಂತ ಇಂಥ ಐಡಿಯಾನ? ಮತ್ತೆ ಹೇಳ್ತೀವಿ, ಈ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ನಾಗರಿಕನ ದ್ವೇಷ ಹೇಗಿತ್ತು ಅಂದ್ರೆ ಪಾಕಿಸ್ತಾನದ ವಿರುದ್ಧ ಹೋರಾಡಬೇಕು, ಪ್ರತ್ಯುತ್ತರ ಕೊಡಬೇಕು, ನಮ್ಮ ಭಾರತೀಯ ಸೇನೆಗೆ ನಾವು ಕೈ ಜೋಡಿಸ್ಬೇಕು ಅಂತ. ನಾವು ಈ ಹಿಂದೆ ಮಾತಾಡ್ತಾ ಇದ್ವಲ್ಲ, ಟೆರಿಟೋರಿಯಲ್ ಆರ್ಮಿ ಅಂತ. ಎಲ್ಲರಿಗೂ ಕೂಡ ಸೇನೆಯಲ್ಲಿ ಕೆಲಸ ಮಾಡಕ್ ಅವಕಾಶ ಬರಲ್ಲ. ಇಂಥ ಯುದ್ಧ ಸನ್ನಿವೇಶಗಳಲ್ಲಿ ನಾವು ಹೋರಾಡಬೇಕು, ಪ್ರಾಣ ತ್ಯಾಗ ಆದ್ರೂ ಪರವಾಗಿಲ್ಲ, ವೈರಿ ರಾಷ್ಟ್ರಕ್ಕೆ ಬುದ್ಧಿ ಕಲಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಈ ರೀತಿ ಹುಚ್ಚುಚ್ಚಾಗಿ ಪೋಸ್ಟ್ಗಳನ್ನ ಮಾಡ್ತಾರೆ ಅಂದ್ರೆ ಇವರ ಮನಸ್ಥಿತಿ